ಸೊ ಎಲ್ಲೋ ಒಂದ್ ಕಡೆ ಈ ಒಂದು ಜರ್ನಿ ಸ್ಟಾರ್ಟ್ ಆಗಕ್ಕೆ ನಿಮ್ಮ ತಾಯಿನೇ ಒಂದು ಅಡಿಪಾಯ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಹೌದು. ಆಗ ನಾನು ಬ್ಯೂಟಿಷಿಯನ್ ಆಗ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಆವಾಗ್ಲೇನೆ ತುಂಬಾ ಜನ ಸಜೆಸ್ಟ್ ಮಾಡಿದ್ದೇನು ಅಂತಂದ್ರೆ ಬೇರೆ ಏನು ಮಾಡೋದಕ್ಕಾಗಲ್ಲ, ವಾರಕ್ಕೊಂದ್ಸತಿ ಅಥವಾ 15 ದಿವಸಕ್ಕೊಂದ್ಸತಿ ಕರ್ಕೊಂಡ್ಬಂದು ಪಾರ್ಲರ್ ಅಲ್ಲಿ ಅವಳಿಗೆ ಬ್ಲೀಚ್ ಮಾಡಿಸ್ಬಿಡಿ ಬೆಳ್ಳಿಗಾಗ್ಬಿಡ್ತಾರೆ ಅಂತಾನೆ ಎಷ್ಟೋ ಬ್ಯೂಟಿಷಿಯನ್ಸ್ ಗಳು ಹೇಳಿದ್ರು. ಅದು ನನಗೆ ತುಂಬಾ ಸ್ಟ್ರಾಂಗ್ ಫೌಂಡೇಶನ್ ಹಾಕ್ತು ಅಂತಾನೆ ಹೇಳ್ಬೋದು. ಖಂಡಿತ. ಒಂದು ಖುಷಿಯಾದ ವಿಚಾರ ಏನು ಅಂತಂದ್ರೆ ಐ ಆಮ್ ಬ್ಲೆಸ್ಡ್ ವಿತ್ ವೆರಿ ಗುಡ್ ಕ್ಲೈಂಟ್ಸ್ ಅಂತ ಹೇಳ್ಬೋದು. ಇಷ್ಟು ಒಳ್ಳೆ ಸ್ಕಿನ್ನಿಗೆ ನಾವು 3D HD ಲೇಯರ್ಸ್ ಅಂಡ್ ಲೇಯರ್ಸ್ 10 ಲೇಯರ್ ಮೇಕಪ್ ಅಂತೆಲ್ಲ ಮಾಡ್ತೀವಲ್ಲ, ಅಷ್ಟೆಲ್ಲ ಅಗತ್ಯ ಇರೋದೇ ಇಲ್ಲ. ನಾನು ಅದನ್ನ ಕಲ್ತಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ನಿಮ್ಗೆ ಅಷ್ಟು ಹೆವಿ ಮೇಕಪ್ ಮಾಡೋಂಥ ಅಗತ್ಯನೂ ಇರೋದಿಲ್ಲ. ಸೊ ಇವಾಗಿನ ಜನರೇಷನ್ ಅಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಮೇಕಪ್ ಕಲಿಯುವಂತಹ ನೆಸೆಸಿಟಿ ಇದೆಯಾ ನಿಮ್ ಪ್ರಕಾರ? ಖಂಡಿತವಾಗ್ಲೂ ಇಲ್ಲ. ನಿಮಗೆ ಮೇಕಪ್ ಕಲಿಯೋದಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಬೇಕು. ಈ ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು ಕಲಿಯಕ್ಕಾಗತ್ತಾ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಬೇಕು. ಬಿಯಾಂಡ್ ಲಿಮಿಟ್ಸ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಆಯುರ್ವೇದಿಕ್ ಸೌಂದರ್ಯ ತಜ್ಞರು ಹಾಗೂ 25 ವರ್ಷಗಳಿಂದ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ದೀಪ ನಾಗೇಶ್ ಅವರು ನಮ್ಮೊಟ್ಟಿಗಿದ್ದಾರೆ. ಹಾಗಿದ್ರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಓ ಫೈನ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಆಯುರ್ವೇದಿಕ್ ಸೌಂದರ್ಯ ತಜ್ಞರು, ಸೊ ಇದೊಂಥರ ವಿಶೇಷವಾಗಿದೆ. ನಾರ್ಮಲ್ ಆಗಿ ಮೇಕಪ್ ಆರ್ಟಿಸ್ಟ್ ಅಂತೆಲ್ಲ ನಾವು ಕೇಳಿರ್ತೀವಿ, ಸ್ಕಿನ್ ಕೇರ್ ತಜ್ಞರು, ಡರ್ಮಟಾಲಜಿಸ್ಟ್ ಇವ್ರಗಳ ಬಗ್ಗೆ ಎಲ್ಲ ಕೇಳಿರ್ತೀವಿ. ಏನಿದು ಆಯುರ್ವೇದಿಕ್ ಸೌಂದರ್ಯ ತಜ್ಞರು ಅಂದ್ರೆ ಯಾವ ತರ? ಮೂಲತಃ ನಾನು ಬ್ಯೂಟಿಷಿಯನ್, ಆಯ್ತಾ. ಅಂದ್ರೆ 25 ವರ್ಷದ ಹಿಂದೆ ನಾನು ಜಸ್ಟ್ ಬ್ಯೂಟಿ ಪಾರ್ಲರ್ ಕೋರ್ಸ್ ಮಾಡ್ಕೊಂಡಿದ್ದೆ. ಬಟ್ ಅಟ್ ದ ಸೇಮ್ ಟೈಮ್ ನಾನು ಡಿಗ್ರಿ ಮಾಡಿದ್ದು BBM ಅಲ್ಲಿ ಮಾಡ್ಕೊಂಡಿದ್ದು. ಆಗ ನಾನು ಬ್ಯೂಟಿಷಿಯನ್ ಆಗ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಇದೊಂದು ಸುಮ್ಮನೆ ಪ್ಯಾಷನ್ ಆಗಿತ್ತು. ಹಾಗಾಗಿ ನನ್ನದು ಜಸ್ಟ್ ನಾರ್ಮಲ್ ಬ್ಯೂಟಿಷಿಯನ್ ಕೋರ್ಸ್ ಅಷ್ಟೇ ಮಾಡ್ಕೊಂಡಿದ್ದೆ. ಆಯುರ್ವೇದಿಕ್ದೇನು ನನ್ನ ಕೋರ್ಸ್ ಅಂತ ಅವಾಗ ಮಾಡಿರಲಿಲ್ಲ. ಬ್ಯೂಟಿಷಿಯನ್ ಕೋರ್ಸ್ ಯಾಕೆ ಮಾಡಿದೆ ಅಂತಂದರೆ ಪ್ರೊಫೆಷನ್ ಆಗಿ ತೊಗೊಳೋದಕ್ಕೆ ಖಂಡಿತ ಅಲ್ಲ. ಅವಾಗ ನಾನು ಮಾಡ್ಕೊಂಡಿದ್ದಕ್ಕಂದ್ರೆ ನಾನು ಸ್ವಲ್ಪ ಕಲರ್ ಡಿಮ್ ಇತ್ತು. ಅಂದರೆ ನಾನು ಕಪ್ಪಗೆ ಇದ್ದೆ ಆ್ಯಕ್ಚುಲಿ. ಸೊ ನಮ್ಮ ಅಮ್ಮನಿಗೆ ಯೋಚನೆ ಇತ್ತು, ಅಯ್ಯೋ ಇಷ್ಟೊಂದು ಕಪ್ಪಗಿದಾಳಲ್ಲ, ಇವಳನ್ನ ಹೇಗಾದ್ರೂ ಮಾಡಿ ಬೆಳ್ಳಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸಾಕಷ್ಟು ಜನ ಬ್ಯೂಟಿಷಿಯನ್ಸ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದ್ರು. ಅಟ್ ದ ಏಜ್ ಆಫ್ 17 ಅಷ್ಟೇ ನನಗೆ. ಆವಾಗಲೇ ತುಂಬ ಜನ ಸಜೆಸ್ಟ್ ಮಾಡಿದ್ದೇನು ಅಂತಂದರೆ ಬೇರೆ ಏನು ಮಾಡೋದಕ್ಕಾಗಲ್ಲ, ವಾರಕ್ಕೊಂದ್ಸತಿ ಅಥವಾ 15 ದಿವಸಕ್ಕೊಂದ್ಸತಿ ಕರ್ಕೊಂಡ್ಬಂದು ಪಾರ್ಲರಲ್ಲಿ ಅವಳಿಗೆ ಬ್ಲೀಚ್ ಮಾಡಿಸ್ಬಿಡಿ ಬೆಳ್ಳಗಾಗ್ಬಿಡ್ತಾರೆ ಅಂತಾನೆ ಎಷ್ಟೋ ಬ್ಯೂಟಿಷಿಯನ್ಸ್ಗಳು ಹೇಳಿದರು. ಆವಾಗ ನನಗೆ ಬ್ಯೂಟಿಷಿಯನ್ ಅಂದರೆ ಫೀಲ್ಡಲ್ಲಿ ಗಂಧಗಾಳಿ ಏನೂ ಗೊತ್ತಿರಲಿಲ್ಲ. ಗೊತ್ತಿದ್ದು ಒಂದೇ ಬ್ಲೀಚ್ ಅನ್ನೋದು ಕೆಟ್ಟದು, ಅದು ಕೆಮಿಕಲ್ ಓರಿಯೆಂಟೆಡ್ ಇರುತ್ತೆ, ಹಾಗಾಗಿ ಅದನ್ನು ಮಾಡಿಸ್ಬಾರ್ದು ಅಂತ ಅಷ್ಟೇ ಗೊತ್ತಿತ್ತು. ಸೊ ಹಾಗಾಗಿ ತುಂಬಾ ಕಡೆ ಹೋದ್ವಿ, ಡಿಸಪಾಯಿಂಟ್ ಅಂತೂ ಆಯ್ತು, ಆಯ್ತಾ. ಈ ಫೀಲ್ಡ್ ಅಲ್ಲಿ ನನಗೆ ಯಾರು ಹೇಳ್ಕೊಡ್ಲಿಲ್ಲ, ಬೆಳ್ಳಿಗೆ ಹಾಕೋ ಫಾರ್ಮುಲಾನೇ ಹೇಳ್ಕೊಡ್ಲಿಲ್ಲ ಪಾರ್ಲರ್ಗಳಲ್ಲಿ ಅಂತ. ಆಮೇಲೆ ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಡರ್ಮಟಾಲಜಿಸ್ಟ್ ಹತ್ರ. ಏನು ಕಪ್ಪಗಿರೋದು ಬಿಟ್ಟು ಬೇರೆ ಏನು ಸಮಸ್ಯೆ ಇದೆ ಅಂತ ಎಲ್ಲರೂ ಕೇಳಿದ್ರು. ಏನು ಸಮಸ್ಯೆ ಇಲ್ಲ ಡಾಕ್ಟ್ರೇ, ಇವಳು ಬೆಳ್ಳಗಾಗಬೇಕಷ್ಟೇ ಅಂತ ಎಲ್ಲರ ಹತ್ರ ಒಂದೇ ಹೇಳ್ತಾ ಇದ್ದು. ಶಿಸ್ ಫಿಟ್ ಫೈನ್, ಎಲ್ಲ ಥರ ಎಲ್ಲ ಆಕ್ಟಿವ್ ಆಗಿದ್ದಾಳೆ, ಬಟ್ ಕಪ್ಪಗಿದ್ದಾಳೆ, ಅದನ್ನ ಹೇಗಾದ್ರೂ ಮಾಡಿ ಬೆಳ್ಳಗೆ ಮಾಡಿ ಅಂತ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಬ್ರು ಅಂತೂ ಸ್ಟ್ರೈಟ್ ಆಗಿ ಹೇಳ್ಬಿಟ್ರು, ಬೆಳ್ಳಿಗೆ ಆಗೋಕ್ಕೆ ಯಾವುದು ಟ್ರೀಟ್ಮೆಂಟ್ ಇಲ್ಲ ಅಂತ. ಹಾಗೂ ಹಠ ಮಾಡಿದ್ರು ಅಂತ ಸುಮ್ಮನೆ ಒಂದು ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಇದನ್ನು ನುಂಗಕ್ಕೆ ಹೇಳಿ ಬೆಳ್ಳಗೆ ಆಗ್ತಾರೆ ಅಂತ ಅವ್ರು ಹೇಳ್ಬಿಟ್ಟು ಸುಮ್ಮನೆ ಕಳಿಸ್ಬಿಟ್ರು. ತಗೊಂಡ್ರೆ ಸುಮ್ಮನೆ ಸಮಾಧಾನಕ್ಕೆ, ನಮ್ಮ ಅಮ್ಮನ ಸಮಾಧಾನಕ್ಕಷ್ಟೇ ನನಗೆ ಹೇಳಿದ್ರು. ಅಂದ್ರೆ ಜಸ್ಟ್ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ಸುಮ್ಮನೆ ತಗೊಳ್ಳೋ ಥರ ಆಕ್ಟಿಂಗ್ ಮಾಡಿ ನಿಮ್ಮ ಅಮ್ಮನ ಸಮಾಧಾನಕ್ಕಷ್ಟೇ, ಅದು ಅದ್ರಲ್ಲೇನು ಬೆಳ್ಳಗಾಗೋ ಫಾರ್ಮುಲಾ ಎಲ್ಲ ಏನಿಲ್ಲ ಅಂತ ಡೈರೆಕ್ಟಾಗಿ ಹೇಳಿದ್ರು ಪಾಪ ಅವರು. ಸೊ ಆವಾಗ ಏನಾಯಿತು ಅಂತಂದರೆ ನನಗೆ ಈ ಫೀಲ್ಡಲ್ಲಿ ಏನಾದರೂ ಒಂದು ರೆವಲ್ಯೂಷನ್ ತರಬೇಕು ಅಂದರೆ ಕಾಮನ್ ಪರ್ಸನ್ಗೆ ಅದ್ರ ಸೊಲ್ಯೂಷನ್ನೇ ಸಿಗ್ತಾ ಇಲ್ಲ ಎಲ್ಲೂ. ಒಂದು ಅಂದರೆ ಫೇರ್ನೆಸ್ ಅನ್ನೋದು ರಿಕ್ವೈರ್ಮೆಂಟ್ ಎಲ್ಲರಿಗೂ ಇರುತ್ತೆ. ಒಂಚೂರು ಬೆಳಿಗಾದ್ರೂ ಸ್ವಲ್ಪ ಜಾಸ್ತಿ ಬೆಳ್ಳಿಗಾಗೋಣ ಅನ್ನೋದು ಆಸೆ ಇರುತ್ತೆ. ನಂತರ ಎಷ್ಟೋ ಜನ ಇರ್ತಾರಲ್ವ. ಸೊ ಆ ಥರದವ್ರಿಗೆ ಒಂದು ಬ್ಯೂಟಿ ಕನ್ಸಲ್ಟೇಷನ್ಗೆ ಅಂತ ಹೋದಾಗ ಡಿಸಪಾಯಿಂಟೇ ಆಗ್ತಾ ಇದೆ. ಸೊ ಈ ಫೀಲ್ಡಲ್ಲಿ ಏನಾದರೂ ಒಂದು ರೆವಲ್ಯೂಷನ್ ಮಾಡೋ ಅಗತ್ಯ ಖಂಡಿತ ಇದೆ ಅನ್ನೋದು ಒಂದು ಕಿಚ್ಚು ಆವಾಗ ಜಾಸ್ತಿ ಆಯಿತು. ಸೊ ಗೌರ್ಮೆಂಟ್ ಜಾಬ್ ಸಿಕ್ಕಿತ್ತು, ಒಳ್ಳೆ ಮಾರ್ಕ್ಸ್ ಬಂದಿತ್ತು, ರ್ಯಾಂಕ್ ಹೋಲ್ಡರ್ ಆಗಿದೆ BBM ಅಲ್ಲಿ. ಬಟ್ ಸ್ಟಿಲ್ ಗೌರ್ಮೆಂಟ್ ಜಾಬ್ನ ಕ್ವಿಟ್ ಮಾಡಿ ಆ ಫೀಲ್ಡಲ್ಲಿ ಕ್ರಿಯೇಟಿವಿಟಿ ಇಲ್ಲ ಅಂತಾನು ಕೂಡ ಕ್ವಿಟ್ ಮಾಡಿದೆ, ಅದು ಬೇರೆ ವಿಷಯ. ಬಟ್ ಈ ಫೀಲ್ಡಲ್ಲೇ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು 25 ವರ್ಷದ ಹಿಂದೆ ಅದು ಜಾಗೃತ ಆಯಿತು. ಸೊ ಹಾಗೆ ಆದಷ್ಟು ಕಿಚನಲ್ಲೇ ಹೋಗಿ ಏನಾದರೂ ಮಾಡೋಣ ಅಂತ ಸಣ್ಣ ಪುಟ್ಟದನ್ನ ನಾನು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಕಡಲೆ ಹಿಟ್ಟು, ಮೊಸರು ಈ ಥರದನ್ನ ಹಾಕೊಳ್ಳೋದು. ಅವಾಗ ಒಂಚೂರು ಮ್ಯಾಗಝೀನ್ಸ್ಗಳಲ್ಲಿ ನೋಡ್ತಾ ಇದ್ವಿ. ಆ ಥರದ್ದು ಏನಾದರೂ ನೋಡಿದ್ದನ್ನ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಕಿಚನಲ್ಲಿ ಒಂದು ತುಂಬ ಇಂಟ್ರೆಸ್ಟ್ ಅನಿಸ್ತು.
ಅನಿಸ್ತು. ಅಂದರೆ ಅಡುಗೆ ಮಾಡೋದಕ್ಕೆ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಕಿಚನಲ್ಲಿ ಈ ಥರ ಬ್ಯೂಟಿ ರೆಸಿಪೀಸ್ಗಳನ್ನ ಟ್ರೈ ಮಾಡೋಣ ಅಂತ ತುಂಬ ಆಸಕ್ತಿ ಹೆಚ್ಚಾಯಿತು. ಅಲ್ಲಿಂದ ಮೋಸ್ಟ್ಲಿ ಸ್ಟಾರ್ಟ್ ಆಯಿತು ಅನಿಸುತ್ತೆ ನನ್ನ ಆಯುರ್ವೇದಿಕ್ ಜರ್ನಿ. ಸೊ ಅದಾದಮೇಲೆ ತುಂಬ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು. ಇದರಲ್ಲಿ ಇನ್ನಷ್ಟು ರಿಸರ್ಚ್ ಮಾಡಬೇಕು. ಸ್ವಲ್ಪ ಗಂಧ ಹಚ್ಕೊಂಡ ತಕ್ಷಣ ಕಲರ್ ಚೇಂಜ್ ಆಯಿತು. ಆಮೇಲೆ ಇದ್ರದ್ದು ಸ್ಪಿರುಲಿನಾ ಅಂತ ಹಚ್ಕೊಂಡ್ವಿ, ಆವಾಗ ಕಲರ್ ಚೇಂಜ್ ಆಯಿತು. ಸೊ ಆಯುರ್ವೇದದಲ್ಲಿ ಏನೋ ಇದೆ, ಅದನ್ನು ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅದರಲ್ಲಿ ಇನ್ನಷ್ಟು ಜಾಸ್ತಿ ನಾನು ನಾಲೆಜ್ನ ಗೇನ್ ಮಾಡಬೇಕು ಅಂತ ಒಂದು ಇಂಟೆನ್ಷನ್. ಆದರೆ ನನ್ನ ಕಲರ್ನು ಅದ್ರ ಮೂಲಕ ನಾನು ಚೇಂಜ್ ಮಾಡ್ಕೋಬೋದು ಅನ್ನೋ ಒಂದು ಆಸಕ್ತಿ ಹೆಚ್ಚಾಗ್ತಾ ಹೋಯಿತು. ಹಾಗಾಗಿ 25 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದ ಜರ್ನಿನೇ ವೇದ ವಿಜ್ಞಾನ ಮತ್ತು ಸೌಂದರ್ಯ ಜ್ಞಾನ. ಯಾಕಂದರೆ ಇದಕ್ಕೆ ನನಗೆ ಎಲ್ಲಿ ಸಿಕ್ತು ಆನ್ಸರ್ ಅನ್ನೋದಾದರೆ ದೇವಸ್ಥಾನಗಳಲ್ಲಿ ಸಿಗಕ್ಕೆ ಸ್ಟಾರ್ಟ್ ಆಯಿತು. ಓಕೆ. ಸೊ ಈ ಫಾರ್ಮುಲಾನ ಅಲ್ಲಿ ಹುಡುಕ್ತಾ ಹೋದೆ. ಸೊ ಹಾಗೆ ಮಾಡ್ತಾ ಜರ್ನಿ 25 ವರ್ಷ ಹೇಗೆ ಕಳೀತು ಅಂತ ಗೊತ್ತಾಗ್ಲಿಲ್ಲ. 200 ಟೈಪ್ಸ್ ಆಫ್ ಫೇಶಿಯಲ್ನ ಇನ್ವೆಂಟ್ ಮಾಡೋದಕ್ಕೆ ಸಾಧ್ಯ ಆಯಿತು. 100 ಟೈಪ್ಸ್ ಆಫ್ ಹೇರ್ ಸ್ಪಾ ಟೆಕ್ನಿಕ್ಗಳನ್ನ ಇನ್ವೆಂಟ್ ಮಾಡೋದಕ್ಕೆ ಅದೇನೇ ನನಗೆ ಒಂದು ಸ್ಫೂರ್ತಿಯಾಗಿತ್ತು. ಅದ್ರ ಜೊತೆಗೆ ಡಿವೈನ್ ಥೆರಪಿ ಅನ್ನೋದು ಸ್ಟಾರ್ಟ್ ಆಯಿತು. ಹೀಗೆ 25 ವರ್ಷದ ಹಿಂದೆ ಸ್ಟಾರ್ಟ್ ಆಗಿರೋ ಜರ್ನಿ ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ನ ತಂದು ನಿಮ್ಮ ಶೋಗೆ ಬಂದು ಕುತ್ಕೊಳ್ಳೋಕ್ಕೆ, ಬಿಯಾಂಡ್ ಲಿಮಿಟ್ಸ್ ಅಲ್ಲಿ ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಒಂದು ಖುಷಿ ಅನ್ಸುತ್ತೆ. ಓಕೆ. ಸೊ ಎಲ್ಲೋ ಒಂದ್ ಕಡೆ ಈಗ ಒಂದು ಜರ್ನಿ ಸ್ಟಾರ್ಟ್ ಆಗಕ್ಕೆ ನಿಮ್ಮ ತಾಯಿನೇ ಒಂದು ಅಡಿಪಾಯ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು. ಓಕೆ. ಸೊ ಇವಾಗ ನೀವು BBM ಮಾಡ್ತಾ ಇದ್ದೆ ಅಂತ ಹೇಳಿದ್ರಿ. BBM ಅಂತಂದ್ರೆ ನಿಮಗೆ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಇದ್ದು ಅಥವಾ ಏನಾದ್ರೂ ಆ ತರ ನೀವು ಬಿಸ್ನೆಸ್ ಕಡೆ ಹೋಗಬೇಕು ಅಂತ ಏನಾದ್ರು ನೀವು BBM ಕೋರ್ಸ್ ಚೂಸ್ ಮಾಡಿದ್ದೆ ಅಥವಾ ಯಾಕೆ? ಸುಮ್ಮನೆ ರ್ಯಾಂಡಮ್ ಆಗಿ ಮಾಡಿದ್ದು. ನನಗೆ ಸೈನ್ಸ್ ಇಷ್ಟ ಇರಲಿಲ್ಲ. ಅಂದ್ರೆ ಸೈನ್ಸ್ ಆಸ್ ಅ ಸಬ್ಜೆಕ್ಟ್ ಇಷ್ಟ ಇತ್ತು, ಬಟ್ ಡಾಕ್ಟರ್ ಆಗಲಿ ಇಂಜಿನಿಯರಿಂಗ್ ಆಗಲಿ ಅಷ್ಟೊಂದು ಓದಬೇಕು ಅನ್ನೋ ಮನಸ್ಥಿತಿ ಖಂಡಿತ ಇರಲಿಲ್ಲ. ಆಮೇಲೆ ನನಗೆ ಚಿಕ್ಕ ವಯಸ್ಸಿಂದನೂ ನಂಗೆ ಒಂದು ಆಂಟ್ರಪ್ರಿನರ್ ಆಗಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು, ಬೇರೆಯವ್ರ ಅಂಡರಲ್ಲಿ ಕೆಲಸ ಮಾಡೋದು ಚಿಕ್ಕ ವಯಸ್ಸಿಂದನೂ ನಂಗೆ ಇಷ್ಟನೇ ಇರಲಿಲ್ಲ. BBM ಮಾಡಿದ್ರು ನಿಂಗೆ ಒಳ್ಳೆ ಕಂಪ್ನಿಲಿ ಜಾಬ್ ಸಿಗುತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ನಂಗೆ ತುಂಬಾ ಸಿಟ್ಟು ಬರ್ತಿತ್ತು. ಚೆನ್ನಾಗಿ ಗೊತ್ತಿದ್ಯಾ, ನಿಂಗೆ ಒಳ್ಳೆ ಕಂಪ್ನಿಲಿ ಕೆಲಸ ನಾನು ಯಾಕೆ ಯಾರ ಹತ್ರನೋ ಹೋಗಿ ಕೆಲಸ ಮಾಡಲಿ, ನಾನು ನನ್ನ ಕಂಪ್ನಿಲೇ ಕೆಲಸ ಮಾಡಬೇಕು ಅನ್ನೋದೊಂದು ಹುಚ್ಚಿತ್ತು. ಬಟ್ ನಾನು ಏನು ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಐಡಿಯಾ ಕೂಡ ಇರಲಿಲ್ಲ. ಬ್ಲೈಂಡ್ ಆಗಿ ಅದು ಈಸಿ ಸಬ್ಜೆಕ್ಟ್ ಅನ್ನೋ ಕಾರಣಕ್ಕೋಸ್ಕರ ಕಾಮರ್ಸ್ ತಗೊಂಡೆ, ಅಲ್ಲಿಂದ BBM ಆಯ್ತು ಅಷ್ಟೇ ಹೊರತು ಪರ್ಟಿಕ್ಯುಲರ್ ಆಗಿ ನಾನು BBM ಮಾಡಿ ಅದರಲ್ಲಿ ಮ್ಯಾನೇಜ್ಮೆಂಟ್ ಸೆಕ್ಟರ್ಗೆ ಹೋಗಬೇಕು, ಒಂದು ದೊಡ್ಡ ಕಂಪ್ನಿಲಿ ನಾನು ಯಾವುದಾದ್ರು ಒಂದು ಎಂಪ್ಲಾಯಿ ಆಗಿರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಆಂಟ್ರಪ್ರಿನರ್ ಆಗಬೇಕು ಅನ್ನೋ ಆಸೆ ತುಂಬ ಚಿಕ್ಕ ವಯಸ್ಸಲ್ಲಿತ್ತು. ಬಟ್ ಬ್ಯೂಟಿಷಿಯನ್ ಆಗ್ತೀನಿ ಅನ್ನೋ ಆಸೆ ನನಗೆ ಯಾವತ್ತೂ ಇರಲೇ ಇಲ್ಲ. ಅದು ನನಗೆ ಸೆಲ್ಫ್ ಯಾವಾಗ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ, ಇದನ್ನ ಬೇರೆಯವ್ರಿಗೂ ಮಾಡೋಣ ಅನ್ನೋ ಆಸೆ ಹೆಚ್ಚಾಯ್ತು. ಸೊ ನಾನು 1999 ಸ್ಟಾರ್ಟ್ ಮಾಡಿದ್ದು ನನ್ನ ಪಾರ್ಲರ್ ಇಂಡಸ್ಟ್ರಿನ. ಅಲ್ಲಿಂದ ನಾನು ಒಂದು ಆಂಟ್ರಪ್ರಿನರ್ ಆದ್ರೇನೆ ಚೆನ್ನಾಗಿರುತ್ತೆ. ಇನ್ನೊಬ್ರ ಹತ್ರ ಕೈ ಓಡೋದಕ್ಕಿಂತ ನಾನೇ ನನ್ನ ಕೆಲಸನ ನಾನು ಮಾಡಬೇಕು. ಒಂದು ಬಿಸ್ನೆಸ್ ಅಂತಂದ್ರೆ ನಾನು ಏನೇನು BBM ಅಲ್ಲಿ ಕಲ್ತಿದ್ದೆ ಅಷ್ಟು ಟೆಕ್ನಿಕ್ನ ನನ್ನ ಬಿಸ್ನೆಸ್ ಅಲ್ಲೇ ಹಾಕಿದ್ರೆ ಹೇಗಾಗ್ಬೋದು, ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಇಂಡಸ್ಟ್ರಿಲಿ ತುಂಬಾ ಅಂದ್ರೆ ಡಿಫ್ರೆಂಟ್ ಆಗಿ ಏನಾದ್ರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆ ಜರ್ನಿ ತುಂಬಾ ಮುಂದಕ್ಕೆ ತನಕ ನನಗೆ ಹೆಲ್ಪ್ ಆಯ್ತು. ಓಕೆ. ಸೊ ಇವಾಗ ಕರೆಂಟ್ ಜನರೇಷನ್ಲಿ ಮೇಕಪ್ ಕೋರ್ಸಸ್ ಮಾಡ್ತೀವಿ ಅಂತಂದ್ರೆ ಯಾವುದೇ ಪೇರೆಂಟ್ಸ್ ಆದ್ರೂ ಓಕೆ ಹೋಗು ಗೋ ಹೆಡ್ ಅಂತ ಬಿಡ್ತಾರೆ ಮಕ್ಳನ್ನ. ಬಟ್ ನೀವು ಹೇಳಿದ್ದು 1999 ಜರ್ನಿ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳ್ಬಿಟ್ಟು ಅವಾಗೆಲ್ಲ ಅಷ್ಟು ಮೇಕಪ್ ಕೋರ್ಸ್ ಏನ್ ಲೈಕ್ ಮೇಕಪ್ ಮಾಡ್ಕೋತೀಯಾ ಅದು ಇದು ಅಂತ ಅವಾಗೆಲ್ಲ ಯಾವ ತರ ಇಂಪ್ರೆಷನ್ ಇತ್ತಂತ ನಿಮಗೆ ಗೊತ್ತು. ಆ ತರ ನೀವು ಮಾಡ್ತೀನಿ ಅಂದಾಗ ಮನೆಯವ್ರ ರಿಯಾಕ್ಷನ್ ಯಾವ ರೀತಿ ಇತ್ತು? ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ. ಯಾಕಂದ್ರೆ ನನ್ಗೆ ಹೇಗೆ ಅಂತಂದ್ರೆ ನಂದು ಆಂಟ್ರಪ್ರಿನರ್ ಆಗ್ಬೇಕು ಅನ್ನೋ ಆಸೆ ತುಂಬಾ ಇತ್ತು. ಜೊತೆಗೆ ಇಟ್ ವಾಸ್ ನಾಟ್ ಸೋ ಈಸಿ. ಅಂದ್ರೆ ನಾನು ಇವಾಗ ಪಾರ್ಲರ್ ಕೋರ್ಸ್ ಮಾಡೋದ್ರಿಂದನೇ ಸ್ಟ್ರಗಲ್ ಸ್ಟಾರ್ಟ್ ಆಗೋಗಿತ್ತು. ಯಾಕಂದ್ರೆ ಫಸ್ಟ್ ನಮ್ಮ ಅಪ್ಪ ಅಮ್ಮ ಅಂತೂ ತುಂಬಾ ಸಪೋರ್ಟಿವ್ ಆಗಿದ್ರು. ಆದ್ರೆ ಬೇರೆ ಫ್ಯಾಮಿಲಿ ಮೆಂಬರ್ಸು ಅಯ್ಯೋ ಆಸ್ ಅ ಬ್ರಾಹ್ಮಿನ್ ನೀನು ಒಂದು ಈ ತರದ ಕೆಲಸ ಮಾಡ್ತಿದ್ಯಾ, ಮೇಕಪ್ ಆರ್ಟಿಸ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಬ್ಯೂಟಿಷಿಯನ್ ಆಗಿ ತಗೊಂಡಿದ್ದು. ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಬ್ಯೂಟಿಷಿಯನ್ ಆಗಿರ್ಲಿಲ್ಲ. ಬ್ರಾಹ್ಮಣ್ ಆಗಿ ನೀನು ಬ್ಯೂಟಿಷಿಯನ್ ಕೆಲಸ ಮಾಡ್ತೀಯಾ, ಹೇರ್ ಕಟಿಂಗ್ ಮಾಡೋದು, ಅದಕ್ಕೆಲ್ಲ ತುಂಬಾ ಅಪೋಸಿಷನ್ ಇದ್ದೇ ಇತ್ತು. ಆಯ್ತಾ. ಮತ್ತೆ ನನ್ಗೊಂದು ಏನಂತಂದ್ರೆ ತಪ್ಪು ಕೆಲಸ ನಾನು ಮಾಡಲ್ಲ, ಸರಿ ಕೆಲಸ ಮಾಡೋದಕ್ಕೆ ತುಂಬಾ ಪರ್ಮಿಷನ್ ಕೇಳೋದಕ್ಕೂ ನಾನು ಹೋಗಲ್ಲ. ನನಗೆ ಸರಿ ಅನ್ಸಿದ್ದನ್ನ ನಾನು ಹಠಕ್ಕೆ ಹಿಡಿದಾದ್ರೂ ಸರಿ ನಾನು ಮಾಡೇ ಮಾಡ್ತೀನಿ ಅನ್ನೋದು ಛಲ ನನ್ನಲ್ಲಿತ್ತು. ಸೊ ಹಾಗಾಗಿ ನಾನು ಅವಾಗಲೇ ಡಿಸೈಡ್ ಮಾಡಿದ್ದೆ ಯಾರು ಎಷ್ಟಾದ್ರೂ ಅಪೋಸ್ ಮಾಡಲಿ, ನನ್ನ ಅಪ್ಪ ಅಮ್ಮ ಅಂತೂ ಸಪೋರ್ಟಿವ್ ಆಗಿದ್ದಾರೆ, ನನ್ನ ಪ್ರಪಂಚನೇ ಅವರು. ಸೊ ಅವರೇ ಸಪೋರ್ಟಿವ್ ಆಗಿದ್ದಾಗ ಬೇರೆಯವ್ರ ಮಾತು ಯಾಕೆ ಕೇಳಬೇಕು ಅಂತ ಎಲ್ಲಾರ ಅಪೋಸಿಷನ್ ಮಧ್ಯದಲ್ಲಿ ನಾನು ಅವಾಗ ಆ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಂಡೆ. ಬಟ್ ಆ ಕೋರ್ಸ್ ಮಾಡುವಾಗ್ಲೂ ಇಟ್ಸ್ ನಾಟ್ ಸೋ ಈಸಿ. ಅಂದ್ರೆ ಈಗ ತುಂಬಾ ಇನ್ಸ್ಟಿಟ್ಯೂಷನ್ಸ್ಗಳಿದೆ, ರೋಡಿಗೆ 4 ಇನ್ಸ್ಟಿಟ್ಯೂಷನ್ಸ್ ಇದೆ. ಅವಾಗ ಯಾವ್ದು ಬ್ಯೂಟಿ ಇನ್ಸ್ಟಿಟ್ಯೂಷನ್ಸ್ಗಳೇ ಇರ್ಲಿಲ್ಲ ಸರಿಯಾಗಿ, ವೆರಿ ರೇರ್. ಅಂದ್ರೆ ತುಂಬಾ ದೂರ ಹೋಗ್ಬೇಕಿತ್ತು, ಅಥವಾ ಇಷ್ಟೆಲ್ಲ ಪ್ರಾಪರ್ ಆಗಿ ಹೇಳ್ಕೊಡ್ತಾ ಇರ್ಲಿಲ್ಲ, ಬರೀ ಬೇಸಿಕ್ ನಾಲೆಜ್ ಅಷ್ಟೇ ಇರ್ತಿತ್ತು. ಅಂತ ಟೈಮಲ್ಲಿ ನಾನು ಒಂದು ರೂಟ್ ಸೆಟ್ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿ ಫ್ರೀ ಆಗಿ ಕಲ್ತಿದ್ದು. ಈಗಿನ ತರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾನು ನಿಜ ಕಲೀಲಿಲ್ಲ. ರೂಟ್ ಸೆಟ್ ಸಂಸ್ಥೆಯಲ್ಲಿ ನಾನು ಫಸ್ಟ್ ಫ್ರೀ ಆಗಿ ಕಲಿತೆ. ಅಂದ್ರೆ ಇಟ್ ವಾಸ್ ಜಸ್ಟ್ ಅ ಬೇಸಿಕ್ ಕೋರ್ಸ್. ಅದು ನನಗೆ ತುಂಬಾ ಸ್ಟ್ರಾಂಗ್ ಫೌಂಡೇಶನ್ ಹಾಕ್ತು ಅಂತಾನೆ ಹೇಳ್ಬೋದು.
ಮತ್ತು ಇನ್ನೊಂದು ನನಗೆ ಅನಿಸಿದ್ದೇನೆಂದರೆ ಆ ಇನ್ಸ್ಟಿಟ್ಯೂಟಲ್ಲಿ ನಾವು ಅಷ್ಟೇ ದೊಡ್ಡ ಯೂನಿವರ್ಸಿಟಿಲಿ ಕಲಿದೇ ಇರೋವಂಥ ಒಂದು ವ್ಯಕ್ತಿ ಮತ್ತು ವ್ಯಕ್ತಿತ್ವ ವಿಕಸನ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ. ಅಂದರೆ EDP ಪ್ರೋಗ್ರಾಮ್, ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಪ್ರತಿದಿನ ಹೇಳ್ಕೊಡ್ತಾಯಿದ್ರು. ಆವಾಗ ನನಗೆ ಸ್ವಲ್ಪ ಸೊಕ್ಕು ಇತ್ತು. ಅಂದರೆ ನಾನು BBML ರ್ಯಾಂಕ್ ಹೋಲ್ಡ್ರು, ನಂಗೆ ಇದೆಲ್ಲ ಏನು ಅಗತ್ಯ ಇಲ್ಲ, ಬಟ್ ಒಂಚೂರು ಕಲ್ತ್ಕೊಳ್ಳೋಣ, ಟೆಕ್ನಿಕ್ ಕಲ್ತ್ಕೊಳ್ಳೋಣ ಅಂತ ಬಂದಿದ್ದೀನಿ ಅನ್ನೋ ಥರದ್ದೆಲ್ಲ ಇತ್ತು. ನನ್ನ ಮೈಂಡ್ ಸೆಟ್ನ ಚೇಂಜ್ ಮಾಡಿದೆ ಆ ಸಂಸ್ಥೆ. ಯಾಕಂದರೆ ನಾವೊಂದು ಆಂಟ್ರಪ್ರಿನರ್ ಆಗಬೇಕಂದ್ರೆ ಹೆಡ್ ವೈಟ್ ಇಟ್ಕೊಂಡು ಆ್ಯಟಿಟ್ಯೂಡ್ ಇಟ್ಕೊಂಡು ಮಾಡಿದ್ರೆ ಸಕ್ಸಸ್ ಆಗೋದೇ ಇಲ್ಲ. ಸೊ ನಾವು ಯಾವಾಗ ನಮ್ಮನ್ನು ನಾವು ಸರಿ ದಾರಿಗೆ ತೊಗೊಂಡು ಬರ್ತೀವಿ, ನಾವು ತುಂಬ ಹಂಬಲ್ ಆಗಿರಬೇಕು, ಆಮೇಲೆ ನೆಟ್ವರ್ಕಿಂಗ್, ಕಮ್ಯುನಿಕೇಷನ್ ಹೇಗಿರಬೇಕು, ಇದೆಲ್ಲ ನಾನು ಕಲ್ತ್ಕೊಂಡಾಗಲೇ ಗೊತ್ತಾಗಿದ್ದು ಬಿಸ್ನೆಸ್ನ ಚೆನ್ನಾಗಿ ರನ್ ಮಾಡೋದಕ್ಕೆ ಈ ಸ್ಕಿಲ್ನೆಸ್ ಎಷ್ಟು ಇಂಪಾರ್ಟೆಂಟೋ ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ. ಅದೆಲ್ಲದನ್ನು ಸಮಪ್ ಮಾಡಿ ನನ್ನ ಬಿಸ್ನೆಸ್ಸಿಗೆ ನಾನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ನನ್ನ ಜರ್ನಿನೇ ಚೇಂಜ್ ಆಗೋಯ್ತು ಅಂತಲೇ ಹೇಳ್ಬೋದು. ಆ್ಯಟಿಟ್ಯೂಡ್ ಎಲ್ಲ ಪಕ್ಕಕ್ಕೆ ಹೋಯಿತು. ಹೇಗೆ ನಾವು ಮಾತಾಡಬೇಕು, ಮತ್ತು ಒಂದು ಕ್ಲೈಂಟ್ಸ್ ಹತ್ರ ಹೇಗೆಲ್ಲ ಬಿಹೇವ್ ಮಾಡಬೇಕು, ಕ್ಲೈಂಟ್ಸ್ನ ಗ್ಯಾದರ್ ಮಾಡ್ಕೊಳ್ಳೋದು ಹೇಗೆ, ಕ್ಲೈಂಟ್ಸ್ ಒಳಗಡೆ ಬರೋದೇ ಕಷ್ಟ, ಪಾರ್ಲರ್ ಒಳಗಡೆ ಬರೋ ಹಾಗೆ ಮಾಡ್ಕೊಳ್ಳೋದು ಹೇಗೆ, ಬಂದವ್ರನ್ನ ಕನ್ಸಿಸ್ಟೆಂಟಾಗಿ ನಾನು ಒಳ್ಳೆ ಸರ್ವಿಸ್ ಕೊಟ್ಟು ಅವ್ರನ್ನ ರಿಟೈನ್ ಮಾಡ್ಕೊಳ್ಳೋದು ಹೇಗೆ, ಆ ಕ್ಲೈಂಟ್ ಒಂದು 3 months ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾರೆ ಅಂದರೆ ಸರ್ವಿಸ್ ಇಷ್ಟ ಆಗಿದೆ ಅಂತ ತಿಳ್ಕೊಳ್ಬೇಕು, ಅವ್ರನ್ನ 1 ವರ್ಷಕ್ಕೆ ಬರೋ ಹಾಗೆ ಹೇಗೆ ಮಾಡ್ಕೊಳ್ಬೇಕು, ಇದಿಷ್ಟನ್ನು ನಾನು ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿ ಏನು ಕಲ್ತಿರ್ತೀವಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾ ಬಂದೆ. ಸೊ ಹಾಗಾಗಿ ಅವತ್ತು ಯಾರೆಲ್ಲ ಅಪೋಸ್ ಮಾಡಿದ್ರಲ್ಲ ಅವರೇ ಇವತ್ತು ತುಂಬ ಹೆಮ್ಮೆಯಿಂದ ದೀಪಾ ನಾಗೇಶ್ ನನ್ನ ಸೊಸೆ, ನನ್ನ ಮಗಳು, ನನ್ನ ಮೊಮ್ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅವರ ಮೈಂಡ್ ಸೆಟ್ನ 360 ಡಿಗ್ರೀಸಲ್ಲಿ ಚೇಂಜ್ ಮಾಡೋದಕ್ಕೆ ಕಾರಣ ಆಗಿದ್ದು ಅವತ್ತಿನ ಹಠ ಅಂತಲೇ ಹೇಳ್ಬೋದು. ಓಕೆ. ಸೊ ಹಾಗೆ. ಸೊ ಇವಾಗ ನೀವು ಆಯುರ್ವೇದಿಕ್ ಸೌಂದರ್ಯ ತಜ್ಞೆಯಾಗಿ ಕೂಡ ನೀವು ಆ ಒಂದು ಕೋರ್ಸ್ನೆಲ್ಲ ಮಾಡ್ಕೊಂಡು PhD ಎಲ್ಲ ಮಾಡ್ಕೋತಾ ಇದ್ದೀರಾ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ನೀವು 25 years ಇಂದ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಆಗು ವರ್ಕ್ ಮಾಡ್ತಾ ಇದ್ದೀರಾ. ಸೊ ಬೀಯಿಂಗ್ ಅ ಮೇಕಪ್ ಆರ್ಟಿಸ್ಟ್ ಅದೊಂದು ಈಸಿ ಜರ್ನಿ ಅಲ್ವೇ ಅಲ್ಲ. ಹೌದು. ಎಷ್ಟೊಂದು ಅಪ್ಸ್ ಇರುತ್ತೆ, ಡೌನ್ಸ್ ಇರುತ್ತೆ, ಕ್ಲೈಂಟ್ಸ್ ಜೊತೆ ಹೊಡೆದಾಟ ಎಲ್ಲ ನಡೀತಾನೆ ಇರುತ್ತೆ. ಯಾಕಂತಂದ್ರೆ ಬರೋ ಕ್ಲೈಂಟ್ ಎಲ್ರು ಕೂಡ ಒಳ್ಳೆಯವರಾಗಿರ್ತಾನೆ ಅಂತ ಇಲ್ಲ. ತುಂಬಾ ಜನ ಪೇಮೆಂಟ್ ಆನ್ ಟೈಮ್ ಮಾಡಲ್ಲ, ಅದು ಇದು ಅಂತ ಎಲ್ಲ ಸರಿ ಟ್ರೀಟ್ ಮಾಡ್ತಿರಲ್ಲ. ಸೊ ಆ ಥರ ಎಕ್ಸ್ಪೀರಿಯನ್ಸಸ್ ಏನಾದ್ರು ಆಗಿದೆಯಾ ನಿಮ್ಮ ಜರ್ನಿಯಲ್ಲಿ? ಖಂಡಿತ. ಒಂದು ಖುಷಿಯಾದ ವಿಚಾರ ಏನು ಅಂತಂದ್ರೆ ಐ ಆಮ್ ಬ್ಲೆಸ್ಡ್ ವಿತ್ ವೆರಿ ಗುಡ್ ಕ್ಲೈಂಟ್ಸ್ ಅಂತ ಹೇಳ್ಬೋದು. ಅಂದ್ರೆ ತುಂಬಾ ಜನಕ್ಕೆ ಆಗಿರುತ್ತೆ ಆ ಥರ ಎಕ್ಸ್ಪೀರಿಯನ್ಸ್, ನಂಗೂ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ತುಂಬಾ ಒಳ್ಳೆ ಕ್ಲೈಂಟ್ಸ್ಗಳು ಸಿಕ್ಕಿರೋದ್ರಿಂದ ಅಷ್ಟೊಂದು ಅಂದ್ರೆ more than 3000+ ಬ್ರೈಡಲ್ ಮೇಕಪ್ಗಳನ್ನ ನಾನು ಅಟೆಂಡ್ ಮಾಡಿದ್ದೀನಿ. ಸೊ ಅಷ್ಟೊಂದು ಬ್ರೈಡಲ್ ಮೇಕಪ್ಗಳು, ಅಷ್ಟೊಂದು ಪ್ರೀತಿ, ಅವರ ಒಂದು ಟ್ರಸ್ಟ್ ಅಂತ ಏನಿರುತ್ತೆ, ದೀಪಾನೇ ಬರಬೇಕು. ಆ ಒಂದು ಜನ್ರೇಷನ್ಗಳು ಆಲ್ಮೋಸ್ಟ್ 2-3 ಜನರೇಷನ್ಸ್ಗಳಿಗೆ ಮಾಡಿದ್ದೀನಿ. ಈಗ ಅವ್ರ ಅಮ್ಮನಿಗೆ ಮಾಡಿರ್ತೀನಿ, ಆ ಮಕ್ಕಳೇ ದೊಡ್ಡವರಾಗಿ ಅವ್ರಿಗೆ ಕೂಡ ಮೇಕಪ್ ಮಾಡಿದ್ದೀನಿ 25 years ಅಲ್ಲಿ. ಸೊ 2-3 ಜನರೇಷನ್ಸ್ಗಳಿಗೆ ಮೇಕಪ್ ಮಾಡೋವಂಥ ಅವಕಾಶಗಳು ಸಿಕ್ತು. ಆ್ಯಂಡ್ ನೀವು ಹೇಳ್ದಂಗೆ ಇಟ್ ವಾಸ್ ನಾಟ್ ಸೋ ಈಸಿ. ಅಂದರೆ ರೆಡ್ ಕಾರ್ಪೆಟ್ ವೆಲ್ಕಮ್ ಎಲ್ಲ ಕಡೆ ಸಿಗೋದಿಲ್ಲ, ಆಯಿತಾ. ಬಟ್ ನಾವು ಕೆಲಸ ಕರೆಕ್ಟಾಗಿ ಮಾಡಿದಾಗ, ಟೈಮನ್ನು ಪರ್ಫೆಕ್ಟಾಗಿ ಮೇಂಟೈನ್ ಮಾಡಿದಾಗ ನಾವು ಸಕ್ಸಸ್ ಆಗ್ಬೋದು. ಅದೇ ಎಲ್ಲಿ ಮಿಸ್ ಆಗುತ್ತೆ ಅಂತಂದರೆ, ಒಂದು ಪ್ರಾಡಕ್ಟ್ ನಾಲೆಜ್ ಇಲ್ದಿದ್ದಾಗ ಇನ್ನೊಂದು ಟೈಮ್ ಕರೆಕ್ಟಾಗಿ ಮ್ಯಾನೇಜ್ ಮಾಡಿ, ಅವರೇ ಬರಲಿ ಬಿಡು ನಾನು ಇರೋ ರೂಮಿಗೆ ಬಂದಾಗ ಬ್ರೈಡಲ್ಗೆ ನಾನು ಮೇಕಪ್ ಮಾಡ್ತೀನಿ ಅಂತ ಅಂದ್ಕೊಂಡು ನಾವು ಕೂತ್ಕೊಂಡ್ರೆ ಈಗಲೂ ಅಂದರೆ 25 years ಆಫ್ ಎಕ್ಸ್ಪೀರಿಯನ್ಸಲ್ಲೂ ಕೂಡ ನಮಗೆ ಅದು ಬೇಜಾರಾಗುವಂಥದ್ದು ಅಥವಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನಾವೇ ಅವ್ರನ್ನ ರೆಡಿ ಮಾಡ್ತಾ ಬರಬೇಕು. ಅಂದರೆ ಇವಾಗ ನಾವು ಚೌಟ್ರಿಗೆ ಹೋಗಿರ್ತೀವಿ ಅನ್ಕೊಳ್ಳಿ, ಅವ್ರಿಗೆ ಟೈಮ್ ಗೊತ್ತಿರಲ್ಲ ಪಾಪ, ಶಾಸ್ತ್ರ ಮಾಡ್ತಾ ಕೂತಿರ್ತಾರೆ ಅಥವಾ ಇನ್ನೆಲ್ಲೋ ಫೋಟೋಶೂಟ್ ಮಾಡ್ತಾ ಕೂತಿರ್ತಾರೆ. ಬಟ್ ಎವ್ರಿ ಸೆಕೆಂಡ್ ಇಸ್ ವೆರಿ ಕ್ರೂಷಿಯಲ್ ನಮಗೆ ಮೇಕಪ್ ಅಲ್ಲಿ. ಒಂದು ಸೆಕೆಂಡು ನಮಗೆ ಅದು ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಅವ್ರನ್ನ ಫಸ್ಟಿಂದಾನೇ ಪ್ರಿಪ್ರೇಷನ್ ಮಾಡ್ತಿರ್ತೀವಿ. ಶಾಸ್ತ್ರಗಳನ್ನ ಬಿಡಬಾರ್ದು, ಎಲ್ಲ ನೀಟಾಗಿ ಮಾಡ್ಕೊಳ್ಬೇಕು, ಅಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು. ಸುಮ್ಮನೆ ಮೇಕಪ್ ಎಲ್ಲರ ಫೋಟೋಶೂಟ್ ಮಾಡಿಸ್ಕೊಳ್ಳೋಬೋದು, ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಫೋಟೋಶೂಟ್ ಮಾಡ್ಕೊಂತ ಕನ್ವಿನ್ಸ್ ಮಾಡ್ಕೊಂಡು ಸೀದಾ ರೂಮಿಗೆ ಕರ್ಕೊಂಡು ಬಂದು ನಾವು ಮೇಕಪ್ ಮಾಡೋದು ನಮ್ಮದೇ ಜವಾಬ್ದಾರಿ ಆಗಿರುತ್ತೆ. ಸೊ ಅಲ್ಲಿ ನಾವು ಟೈಮ್ ಮ್ಯಾನೇಜ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಟೈಮ್ ಚೆನ್ನಾಗಿ ಸಿಗುತ್ತೆ. ನೀಟ್ ವರ್ಕ್ ಅಂದರೆ ಯಾರಿಗೂ ಯಾವುದೋ ಮೇಕಪ್ ಮಾಡೋದಲ್ಲ. ಈಗ ನಾನು HD 3D ಎಲ್ಲ ಮಾಸ್ಟರ್ಸ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಆ ಮೇಕಪ್ ಮಾಡ್ಬೇಕಂತೇನಿಲ್ಲ. ಇವಾಗ ನಿಮ್ಮ ಥರ ಸ್ಕಿನ್ ನೋಡಿದಾಗ ಇಟ್ ಈಸ್ ವೆರಿ ಫ್ಲಾಲೆಸ್. ಇಷ್ಟು ಒಳ್ಳೆ ಸ್ಕಿನ್ನಿಗೆ ನಾವು 3D HD ಲೇಯರ್ಸ್ ಆ್ಯಂಡ್ ಲೇಯರ್ಸ್ 10 layer ಮೇಕಪ್ ಅಂತೆಲ್ಲ ಮಾಡ್ತೀವಲ್ಲ, ಅಷ್ಟೆಲ್ಲ ಅಗತ್ಯ ಇರೋದೇ ಇಲ್ಲ. ಆ್ಯಂಡ್ ರಿಕ್ವೈರ್ಮೆಂಟ್ ಅಷ್ಟೇ. ಈಗ ನಿಮಗೆ ಸಿಂಪಲ್ ಆ್ಯಂಡ್ ಸೋಬರ್ ಕ್ಲಾಸಿಕ್ ಮೇಕಪ್ ಅಂತ ಇಷ್ಟ ಇದ್ದಾಗ ನಾನು ಅದನ್ನು ಕಲ್ತಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ನಿಮ್ಗೆ ಅಷ್ಟು ಹೆವಿ ಮೇಕಪ್ ಮಾಡೋವಂಥ ಅಗತ್ಯನೂ ಇರೋದಿಲ್ಲ. ಸೊ ಅವ್ರ ಕ್ಲೈಂಟ್ಸ್ನ ರಿಕ್ವೈರ್ಮೆಂಟ್ ತಿಳ್ಕೊಳ್ತೀವಿ ಫಸ್ಟು. ಸೊ ಕೌನ್ಸಿಲಿಂಗ್ ಅಂದರೆ ಮೇಕಪ್ ಹೋದಾಗ ಮಾತಾಡೋ ವಿಷಯ ಅಲ್ಲ, ಅದು ಬಿಫೋರ್ ಬ್ರೈಡಲ್ ಕೌನ್ಸಿಲಿಂಗ್ ಅಂತಾನೆ ಮಾಡ್ತೀವಿ. ಇದನ್ನ ನಾನು ಸುಮಾರು 18 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದು, ಆಯ್ತಾ. ಒಂದು ಕೌನ್ಸಿಲಿಂಗ್ ಮಾಡಿದ್ರೆ ಬೆಟರ್ ಇರುತ್ತೆ ಅಂತ. ಅದು ಇವಾಗ ತುಂಬಾ ಟ್ರೆಂಡ್ ಆಗ್ತಾ ಇದೆ. ಬ್ರೈಡಲ್ ಕೌನ್ಸಿಲಿಂಗ್ ಅನ್ನೋದು ಇತ್ತೀಚೆಗೆ ತುಂಬಾ ಟ್ರೆಂಡ್ ಆಗ್ತಾ ಇದೆ. ಬಟ್ 18 ವರ್ಷದಿಂದ ಕೆಲವರು ಅದೊಂದು ಡೆಮೋನು ತೋರಿಸ್ತಾರೆ. ಹೌದು, ಟ್ರಯಲ್ ಎಲ್ಲ ಮಾಡ್ಕೊಳ್ಬೋದು. ಬಟ್ ಇಫ್ ಯು ಹ್ಯಾವ್ ಕಾನ್ಫಿಡೆನ್ಸ್ ಅನ್ನೋ ಟ್ರಯಲ್ಲು ನೆಸಸರಿ ಇರೋದಿಲ್ಲ. ಬಟ್ ಕೌನ್ಸಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಒಂದು ಬ್ರೈಡ್ನ ಕೂರಿಸಿ ಅವತ್ತಿನ ದಿವಸ ನೀವು ಪ್ರಿನ್ಸಸ್ ಥರ ಕಾಣಬೇಕು, ಅದನ್ನು ಗೆಟ್ ರೆಡಿ
ಹೀಗೆ ಆಗಬೇಕು, ಅದನ್ನು ಕಾನ್ಫಿಡೆಂಟ್ ಕ್ಯಾರಿ ಮಾಡಬೇಕು ಅಂತ ಸಜೆಷನ್ಸ್ ಕೊಡ್ತಿರ್ತೀವಿ. ಬರೀ ಅದನ್ನ ಮಾತ್ರನೇ ಅಲ್ಲ, ಈಗ ಕೆಲವ್ರಿಗೆ ಕನ್ಫ್ಯೂಷನ್ ಇರುತ್ತೆ, ಯಾವ ಕಲರ್ ಔಟ್ಫಿಟ್ ಹಾಕೊಂಡ್ರೆ ನಾನು ಹೆಂಗೆ ಕಾಣಿಸ್ತೀನಿ, ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ, ಕಲರ್ ವೀಲ್ ಥಿಯರಿ ಬಗ್ಗೆ ಪಾಪ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ಸೊ ಅವ್ರನ್ನ ಕೂರಿಸಿ ವಾರ್ಮ್ ಸ್ಕಿನ್ ಟೋನ್ ಇದ್ರೆ ವಾರ್ಮ್ ಕಲರ್ಸ್ ತುಂಬ ಚೆನ್ನಾಗಿರುತ್ತೆ, ಕೂಲ್ ಅಂದರೆ ಕೂಲ್ ಸ್ಕಿನ್ ಟೋನ್ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ನಾಲೆಜ್ ಕೊಡಬೇಕು. ಬ್ರೈಡಲ್ ಮೇಕಪ್ ಅಂದ್ರೆ ಹೋಗಿ ಒಂದು ಪೇಂಟ್ ಹಚ್ಚಿ ಬರುವಂಥದ್ದಲ್ಲ, ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಕೂಡ. ಸೊ ನಿಮ್ಮ ಕಲರ್ಗೆ ಇಂಥ ಕಲರ್ಸ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕೆಲವರಿಗೆ ಮೋನೋಟೋನ್ ಎಲ್ಲ ತಗೊಂಡ್ಬಿಟ್ಟಿರ್ತಾರೆ, ಅದು ಫೋಟೋದಲ್ಲಿ ಕೂಡ ಚೆನ್ನಾಗಿ ಬರೋದಿಲ್ಲ ಆಯ್ತಾ. ಕಾಪರ್ ಜರಿ ತಗೊಂಡ್ಬಿಟ್ಟಿರ್ತಾರೆ, ಅದಕ್ಕೆ ಗೋಲ್ಡ್ ಇಯರಿಂಗ್ಸ್ ಹಾಕೊಂಡ್ಬಿಡ್ತಾರೆ, ಅದೆಲ್ಲ ತುಂಬಾ ಮಿಸ್ ಮ್ಯಾಚ್ ಆಗುತ್ತೆ. ಎಲ್ಲ ಇಂಪಾರ್ಟೆಂಟ್ ಇರುತ್ತಲ್ಲ. ಸೊ ಕೌನ್ಸಿಲಿಂಗ್ ಅಲ್ಲಿ ಅವರು ಶಾಪಿಂಗ್ ಮಾಡಕ್ಕಿಂತ ಮುಂಚೆನೆ ಕೂರಿಸ್ಕೊಳ್ತೀನಿ. ಅವ್ರು ನನ್ನ ಹತ್ರ ಬ್ರೈಡಲ್ ಬುಕಿಂಗ್ ಮಾಡ್ಲಿ ಬಿಡ್ಲಿ ಡಸಂಟ್ ಮ್ಯಾಟರ್, ನಾವು ಕುತ್ಕೊಂಡು ಒಂದು ಬ್ರೈಡಲ್ ಕೌನ್ಸಿಲಿಂಗ್ ಅಂತ ಮಾಡಿದಾಗ ನಿಮ್ಮ ಸ್ಕಿನ್ ಟೋನ್ಗೆ ಈ ಎಲ್ಲ ಕಲರ್ಸ್ಗಳು ತುಂಬಾ ಚೆನ್ನಾಗಿರುತ್ತೆ. ಸೊ ಕಲರ್ಸ್ ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ತಗೊಳ್ಬೇಕು. ಕಾಂಟ್ರಾಸ್ಟ್ ಎಲ್ಲ ತಗೊಂಡಾಗ ನೋಡೋದಕ್ಕೂ ಕೂಡ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಸೊ ಹಂಗೆ ಜೊತೆಗೆ ಗ್ರೂಮ್ದು ಕೂಡ ಮ್ಯಾಚ್ ಆಗಬೇಕು. ಅಂದ್ರೆ ಮ್ಯಾಚಿಂಗ್ ಹಾಕೊಳ್ಳೋದಲ್ಲ, ರೆಡ್ ಹಾಕೊಳ್ಳೋದಲ್ಲ. ಸೊ ಅದಕ್ಕೆ ಕಾಂಟ್ರಾಸ್ಟ್ ಹೇಗೆ ಹಾಕೋಬೇಕು. ಇವಾಗ ಫುಲ್ ರೆಡ್ ಸ್ಯಾರಿ ಹಾಕೊಂಡಿದ್ದಾರೆ ಅಂದ್ರೆ ಅವರು ರೆಡ್ ಬ್ಲೇಸರ್ ಅಥವಾ ರೆಡ್ ಶೇರ್ವಾನಿ ಹಾಕೊಂಡ್ರೆ ತುಂಬಾ ಕೊಡಕ್ ಕಾಣಿಸ್ತಾ ಇರುತ್ತೆ. ಸೊ ಅವರು ಬೇಜ್ ಕಲರ್ ಹಾಕೊಂಡು ಜಸ್ಟ್ ಒಂದು ಬೋ ಅವ್ರ ಸ್ಯಾರಿ ಕಲರ್ ಹಾಕೊಂಡ್ರೆ ಅದು ತುಂಬಾ ಕ್ಲಾಸಿಕ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಹೀಗೆಲ್ಲ ತುಂಬಾ ಡಿಸ್ಕಷನ್ಸ್ ಇರುತ್ತೆ. ಅಂದ್ರೆ ಒಂದು ಬ್ರೈಡಲ್ ಅಂತ ತಗೊಂಡಾಗ ಬ್ರೈಡ್ ಅಂಡ್ ಗ್ರೂಮ್, ಅದ್ರ ಜೊತೆಗೆ ಯಾವ ಒಕೇಶನ್ ಮಾಡ್ತಾ ಇರ್ತಾರೆ, ಯಾವ ಕಲರ್ ಸ್ಯಾರಿ, ಅದಕ್ಕೆ ಯಾವ ಥರ ಮೇಕಪ್, ಅದಕ್ಕೆ ಯಾವ ಥರ ಜ್ಯುವೆಲ್ರಿ ಆ್ಯಂಡ್ ಹೇರ್ ಸ್ಟೈಲ್ ಯಾವ ಥರ, ಇದಿಷ್ಟು ಎಜುಕೇಟ್ ಮಾಡೋದು ಒಂದು ಮೇಕಪ್ ಆರ್ಟಿಸ್ಟ್ ಜವಾಬ್ದಾರಿ ಆಗಿರುತ್ತೆ. ಸುಮ್ಮನೆ ಬಂದು ಒಂದು ಮೇಕಪ್ ಮಾಡ್ಬಿಡೋದಲ್ಲ. ಸೊ ಇವಾಗಿನ ಜನರೇಷನ್ ಅಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಮೇಕಪ್ ಕಲಿಯುವಂತಹ ನೆಸೆಸಿಟಿ ಇದೆಯಾ ನಿಮ್ಮ ಪ್ರಕಾರ? ಖಂಡಿತವಾಗ್ಲೂ ಇಲ್ಲ. ನಂದೇ ಇನ್ಸ್ಟಿಟ್ಯೂಟ್ ಇದೆ, ನಂದೇ ಮೇಕಪ್ ಇನ್ಸ್ಟಿಟ್ಯೂಟ್ ಅಂದರೆ ಬ್ಯೂಟಿ ಅಕಾಡೆಮಿ ಇದೆ. ನಾವು ಕೂಡ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡಲ್ಲ. ಆ್ಯಂಡ್ ಅದರಲ್ಲಿ ರಾಕೆಟ್ ಸೈನ್ಸ್ ಏನೂ ಇಲ್ವೇ ಇಲ್ಲ. ನನ್ನ ಪ್ರಕಾರ ದರ್ ಇಸ್ ನೋ ರಾಕೆಟ್ ಸೈನ್ಸ್. ಅಂದರೆ ಇವಾಗ ಇಂಜಿನಿಯರಿಂಗ್ ಕಲಿಯುವಾಗ MBBS ಎಲ್ಲ ಕಲಿಯುವಾಗ ನಿಮಗೆ ಸಾಕಷ್ಟು ವರ್ಷಗಳ ಗಟ್ಟಲೆ ಕಲಿಯುವಂಥ ಸಬ್ಜೆಕ್ಟ್ ಇರುತ್ತೆ. ಅದರಲ್ಲಿ ಮೇಕಪ್ ಅಷ್ಟು ದೊಡ್ಡ ಸಬ್ಜೆಕ್ಟ್ ಅಲ್ವೇ ಅಲ್ಲ. ರೀಸೆಂಟ್ ಆಗಿ ಒಂದು ಮೇಕಪ್ ಅಕಾಡೆಮಿ ಸ್ಕ್ಯಾಮ್ ಆಯಿತು. ಹಿಂಗೆ ಅಂದ್ರೆ ಸ್ಟೂಡೆಂಟ್ಸ್ ಇಂದ 80,000 1 ಲಕ್ಷ ಈ ತರ ಎಲ್ಲ ದುಡ್ಡು ಕಲೆಕ್ಟ್ ಮಾಡಿ ಕರೆಕ್ಟ್ ಆಗಿ ಕ್ಲಾಸಸ್ ತಗೊಳ್ದೆ ಈ ತರ ತುಂಬಾ ಇಶ್ಯೂಸ್ಗಳು ನಡೀತಾ ಇರುತ್ತೆ. ಬಟ್ ಇವಾಗ ಲ್ಯಾಕ್ಸ್ ಟುಗೆದರ್ ಎಲ್ಲ ಪೇ ಮಾಡಿ ಕಲ್ತು ತುಂಬಾ ಜನ ಅದು ಒಂದು ಸಾಲಕ್ಕೂ ಸಿಕ್ಕಾಕೊಂಡಿರುವಂತಹ ಕೇಸ್ಗಳಿದೆ. ಪಾಪ ಯಾತಕ್ಕೆ ಹಂಗೆ ಹೋಗ್ತಾರೆ ಅಂದ್ರೆ, ಇವಾಗ ತುಂಬಾ ಜನ ಏನ್ ಅನ್ಕೋತಾರೆ, ಈಗ ನಾನು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಕಲ್ತ್ರು ನನಗೆ ಮೇಕಪ್ ಆರ್ಟಿಸ್ಟ್ ಆದ ತಕ್ಷಣ ನಂಗೆ 1 ಲಕ್ಷ ಸಂಬಳ ಅಂದ್ರೆ ಒಂದು ಅರ್ನಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಮೇಕಪ್ ಆರ್ಟಿಸ್ಟ್ ಅಂದ್ರೆ ಲ್ಯಾಕ್ಸ್ ಟುಗೆದರ್ ಅರ್ನ್ ಮಾಡ್ತಾರೆ, ಇಟ್ಸ್ ಅ ಗ್ಲಾಮರಸ್ ಇಂಡಸ್ಟ್ರಿ ಅಂತೆಲ್ಲ ಅನ್ಕೊಳ್ತಾರೆ. ಆಕ್ಚುಲಿ ಮೇಕಪ್ ಇಂಡಸ್ಟ್ರಿ ಅನ್ನೋದು ವಾಸ್ತವ ಏನು ಅಂತಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಅಂದ್ರೆ ಎಲ್ಲ ಈಸಿ ಅಲ್ಲ. ಸ್ಮಾರ್ಟ್ ವರ್ಕ್ ಅಂಡ್ ಹಾರ್ಡ್ ವರ್ಕ್ ಈಸ್ ಈಕ್ವಲ್ ಟು ಸಕ್ಸಸ್ ಅಂತ ಹೇಳ್ತೀವಿ. ಎಲ್ಲ ಫೀಲ್ಡಲ್ಲೂ ಅದು ಅಪ್ಲಿಕೇಬಲ್. ಸೊ ಈ ಫೀಲ್ಡಲ್ಲೂ ಹಾಗೇನೆ ಇರುತ್ತೆ. ಆಮೇಲೆ ಆ ಮಿತ್ತಲ್ಲಿ ಇರಬಾರ್ದು. ಇವಾಗ ತುಂಬಾ ಜನ ಮಕ್ಳು ಏನ್ ಮಾಡ್ತಾರೆ ಅಂತಂದ್ರೆ, ಕಾಲೇಜಿಗೂ ಹೋಗೋಕೆ ಇಷ್ಟಪಡಲ್ಲ, ನಾನೊಂದು ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಮಾಡ್ಕೊಂಡ್ಬಿಡ್ತೀನಿ, ಕಾಲೇಜ್ಗೆ ಹೋಗೋಕ್ಕಿಂತ ಎಜುಕೇಶನ್ಗಿಂತ ಇದ್ರಲ್ಲಿ ಚೆನ್ನಾಗಿ ಅರ್ನ್ ಆಗ್ಬಿಡುತ್ತೆ, ಇನ್ಸ್ಟೆಂಟ್ ಆಗಿ ನಾವು ಅದೆಲ್ಲ ಖಂಡಿತ ಆಗಲ್ಲ. ಸೊ ನನ್ನ ಇನ್ಸ್ಟಿಟ್ಯೂಟಲ್ಲೂ ನಾನು ಹೇಳ್ಕೊಡೋದು ಅದೇನೆ, ನಾವು ಚೆನ್ನಾಗಿ ಹೇಳ್ಕೊಡ್ತೀವಿ, ಅದನ್ನು ನೀವು ಚೆನ್ನಾಗಿ ಕಲ್ತ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ಅದನ್ನು ಪರ್ಸ್ಯೂ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಂತ. ಆ್ಯಂಡ್ ಮೋರ್ ಓವರ್ ನನ್ನ ಇನ್ಸ್ಟಿಟ್ಯೂಟಲ್ಲಿ ನಾನು ಫಸ್ಟ್ ಹೇಳ್ಕೊಡೋದೇನು ಅಂದರೆ, ಇನ್ವೆಸ್ಟ್ ಯುವರ್ ಬ್ರೈನ್ ರ್ಯಾದರ್ ದ್ಯಾನ್ ಮನಿ ಅಂತ. ಅಂದರೆ ಕಲಿಯೋದಕ್ಕೂ ದುಡ್ಡು ಕೊಡು, ಆಮೇಲೆ ಪ್ರಾಡಕ್ಟ್ಸ್ಗೂ ದುಡ್ಡು ಇನ್ವೆಸ್ಟ್ ಮಾಡು, ಸ್ಟುಡಿಯೋ ಸೆಟಪ್ ಮಾಡೋದಕ್ಕೂ ಒಂದಷ್ಟು ದುಡ್ಡು ಖರ್ಚು ಮಾಡಿ. ಎಲ್ಲ ಆದಮೇಲೆ ಲಾಸ್ಟಲ್ಲಿ ಕೈಯಲ್ಲಿ ದುಡ್ಡು ಇರೋದಿಲ್ಲ, ಅರ್ನಿಂಗ್ಸು ಆಗೋದಿಲ್ಲ, ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ, ಬೇಜಾರಾಗುತ್ತೆ. ಒಂದು 3-4 ಮಂತ್ಸ್ ಅಷ್ಟೊತ್ತಿಗೆ ಬಾಡಿಗೆ ಕೂಡ ಕಟ್ಟಕ್ಕಾಗದಿರ ಎಷ್ಟೋ ಸ್ಟುಡಿಯೋಗಳು, ಮೇಕಪ್ ಸ್ಟುಡಿಯೋಗಳು ಸೇಲ್ ಆಗ್ತದೆ, ಅಂದರೆ ಅದು ಇನ್ಸಾಲ್ವೆನ್ಸಿಲಿ ಇರ್ತಾರೆ. ಸೊ ಅದರೆಲ್ಲ ಆಗಬಾರ್ದು ಅಂತಂದರೆ ಫಸ್ಟಿಂದನೇ ನನ್ನ ಸ್ಟೂಡೆಂಟ್ಸ್ಗಳಿಗೆ ಹೇಳ್ಕೊಡೋದು. ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಫ್ರೀ ಟ್ರಯಲ್ ಕ್ಲಾಸ್ ಕೊಡ್ತೀನಿ. ಫ್ರೀ ಟ್ರಯಲ್ ಕ್ಲಾಸ್ ಅಂದರೆ ನಿಮಗೆ ಮೇಕಪ್ ಕಲಿಯೋದಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಬೇಕು. ಈ ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು ಕಲಿಯಕ್ಕಾಗತ್ತಾ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಬೇಕು. ಅರ್ಥ ಆಯ್ತಾ? ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರುತ್ತೆ, ಸ್ಪೀಡ್ ಆಗೋ ಹೇಳ್ಕೊಡ್ತಾ ಇರ್ತಾರೆ ಅಂತ ಅನಿಸ್ತಾ ಇರುತ್ತೆ, ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಕಂಫರ್ಟ್ ಫೀಲ್ ಆಗಿರಲ್ಲ, ಇದೆಲ್ಲ ಇರುತ್ತೆ. ಸೊ ಒಂದು ಫ್ರೀ ಟ್ರಯಲ್ ಕ್ಲಾಸ್ ಕೊಟ್ಟಾಗ ಆ ಮಕ್ಳಿಗೆ ಅರ್ಥ ಆಗುತ್ತೆ, ಈ ಥರ ಇರುತ್ತೆ ಕ್ಲಾಸು, ಇಷ್ಟನ್ನು ನಾನು ಕಲಿಯೋಕ್ಕಾಗತ್ತಾ ಆಗಲ್ವಾ ಅನ್ನೋದನ್ನು ಜಡ್ಜ್ ಮಾಡಬೇಕು. ಆಮೇಲೆ ಅವರು ಕ್ಲಾಸಸ್ನ ತೊಗೊಳ್ಬೇಕು. ಹಾಗಾಗಿ ಸುಮಾರು ಒಂದು 3600 ಫ್ರೀ ಟ್ರಯಲ್ ಕ್ಲಾಸಸ್ಗಳನ್ನ ನಾನು ಕೊಟ್ಟಿದ್ದೀನಿ ಇವತ್ತವರೆಗೂ. ಒಬ್ಬೊಬ್ಬರಿಗೆ ಕೊಡಲ್ಲ,
ಸೊ ಕಲೆಕ್ಟಿವ್ ಆಗಿ ಇವಾಗ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತದೆ 30 ಜನ ಇದ್ದಾರೆ ಅಂದರೆ ಅವ್ರು 30 ಜನನು ನಾನು ಒಂದ್ಸತಿ ಕೂರಿಸ್ಕೊಂಡು ಒಂದು ಟ್ರಯಲ್ ಕ್ಲಾಸ್ನ ಕೊಡ್ತೀವಿ. ಹೀಗೆ ಇರುತ್ತೆ, ಥಿಯರಿ ಹೀಗಿರುತ್ತೆ, ಪ್ರಾಕ್ಟಿಕಲ್ ಹೀಗಿರುತ್ತೆ ಅಂತ. ಸೊ ಅವ್ರಿಗೆ ಅರ್ಥ ಆಗುತ್ತಾ ವಿಷಯ ಅನ್ನೋದನ್ನ ಅವ್ರು ಅಲ್ಲೇ ಜಡ್ಜ್ ಮಾಡಿಬಿಡ್ಬೇಕು. ಈ ಫೀಲ್ಡ್ಗೆ ಬರೋದಕ್ಕಿಂತ ದುಡ್ಡು ಕೊಟ್ಟು ಕಳ್ಕೊಂಡು ಅದೆಲ್ಲ ಒದ್ದಾಡೋಕ್ಕಿಂತ ಫಸ್ಟ್ ಒಂದ್ಸತಿ ಟ್ರಯಲ್ ನೋಡ್ಕೊಂಡ್ಬಿಡ್ಬೇಕು. ಇದು ನನಗೆ ಆಗುತ್ತೆ, ಇಷ್ಟೆಲ್ಲ ನಾನು ಮಾಡಬಲ್ಲೆ ಅಂತ ಕಾನ್ಫಿಡೆನ್ಸ್ ಬಂದಾಗ ಅವ್ರು ಜಾಯ್ನ್ ಆಗಬೇಕು. ಮತ್ತೆ ಇದನ್ನ ಇಷ್ಟೊಂದು ಲ್ಯಾಕ್ಸ್ ಟುಗೆದರ್ ಎಲ್ಲ ಕೊಟ್ಟು ಕಲಿಯುವಂಥದ್ದು ಸೀರಿಯಸ್ಲಿ ನಾನು ಆವಾಗಲೇ ಹೇಳಿದ್ನಲ್ಲ, ಇಟ್ಸ್ ನಾಟ್ ಅ ರಾಕೆಟ್ ಸೈನ್ಸ್. ಸೊ ಒಂದು ಕರೆಕ್ಟ್ ಆಗಿರೋ ಪ್ರಾಡಕ್ಟ್ ಕರೆಕ್ಟ್ ಆಗಿರೋ ಪರ್ಸನ್ಗೆ ಅಪ್ಲೈ ಮಾಡೋದು ಹೇಗೆ, ಯಾವ ಸೀಸನಲ್ಲಿ ಯಾವ ಒಕೇಶನಲ್ಲಿ ಹೇಗೆ ಮಾಡಬೇಕು ಅನ್ನೋದು ಕಲ್ತ್ಕೊಂಡ್ಬಿಟ್ರೆ ಇಟ್ ಈಸ್ ವೆರಿ ಈಸಿ. ಅವೆಲ್ಲ ಸ್ಟ್ರಾಟಜಿ ಅಂತ ಹೇಳ್ಬೋದು. ಸ್ಟ್ರಾಟಜಿನಕ್ಕಿಂತ ಟೆಕ್ನಿಕ್ ಅಂತ ಹೇಳ್ಬೋದು. ಇಟ್ ಇಸ್ ಅ ಟೆಕ್ನಿಕ್. ಅಂದ್ರೆ ಯಾರಿಗೆ ಏನ್ ಪ್ರಾಡಕ್ಟ್ ಹಾಕ್ಬೇಕು ಅನ್ನೋದೇ ಟೆಕ್ನಿಕ್. ಸೊ ಮೇಕಪ್ ಅಲ್ಲೂ ಅಷ್ಟೇ. ಹೌದು. ಫಸ್ಟ್ ಸ್ಕಿನ್ ಅಂದ್ರೆ ಏನು ಅಂತ ಕಲ್ತ್ಕೊಳ್ಬೇಕು. ಅಂದ್ರೆ ಅಯ್ಯೋ ನಾನು ಮೇಕಪ್ ಆರ್ಟಿಸ್ಟ್, ಸ್ಕಿನ್ ಬಗ್ಗೆ ಯಾಕೆ ತಿಳ್ಕೊಳ್ಬೇಕು ಅಂತ ಇಗ್ನೋರ್ ಮಾಡಬಾರ್ದು. ಪ್ರತಿಯೊಂದು ಮೇಕಪ್ ಆರ್ಟಿಸ್ಟ್ಗಳಿಗೂ ದೇ ಶುಡ್ ನೋ ಅಂದ್ರೆ ಎಪಿಡಮಿಸ್ ಅಂದ್ರೇನು, ಹೈಪೋಡಮಿಸ್ ಅಂದ್ರೇನು, ಡರ್ಮಿಸ್ ಲೇಯರ್ ಅಲ್ಲಿ ಏನೆಲ್ಲ ಆಗ್ತಾ ಇರುತ್ತೆ, ಪೋರ್ಸ್ ಏನಕ್ಕೆ ಓಪನ್ ಆಗುತ್ತೆ, ಓಪನ್ ಪೋರ್ಸ್ ಪ್ರಾಬ್ಲಮ್ ಇದ್ರೆ ನಾವು ಏನ್ ಮಾಡ್ಬೇಕಾಗತ್ತೆ ಮೇಕಪ್ ಅಲ್ಲಿ, ಇದೆಲ್ಲ ನಾಲೆಜ್ ಇಂಪಾರ್ಟೆಂಟ್. ಜಸ್ಟ್ ಪ್ರಾಡಕ್ಟ್ ಇದೆ ನನ್ನ ಹತ್ರ ತಗೊಂಡು ಹಚ್ಚೋದು ಅಲ್ಲ. ಯಾಕಂದ್ರೆ ಸ್ಕಿನ್ ಒಬ್ಬರಿಂದ ಒಬ್ರಿಗೆ ಚೇಂಜಸ್ ಇರುತ್ತೆ. ಒಬ್ರು ಓವರ್ ಸ್ವೆಟ್ ಆಗ್ತಾ ಇರ್ತಾರೆ, ಒಬ್ರು ಸ್ವೆಟ್ಟೇ ಆಗೋದಿಲ್ಲ. ಒಬ್ರಿಗೆ ಓವರ್ ಡ್ರೈನೆಸ್ ಇರುತ್ತೆ, ಕೆಲವರಿಗೆ ಕಾಂಬಿನೇಷನ್ ಸ್ಕಿನ್ ಇರುತ್ತೆ. ಸೊ ಇದೆಲ್ಲ ಕರೆಕ್ಟ್ ಆಗಿ ತಿಳ್ಕೊಳ್ಬೇಕು. ಅದಕ್ಕೆ ವರ್ಷನ್ಗಟ್ಲೆ ಕಲಿಬೇಕಂತ ಏನಿಲ್ಲ. ಜಸ್ಟ್ 1 or 2 days ಅದು ಪರ್ಫೆಕ್ಟ್ ಕ್ಲಾಸ್ ಅಂದ್ರೆ ಸ್ಕಿನ್ ಅನಾಟಮಿ ಅಂತ ಒಂದು ತಗೊಳ್ತೀವಿ. ಅದನ್ನ ತಗೊಂಡು ಅದನ್ನ ತಿಳ್ಕೊಂಡ್ರೆ ಸಾಕಾಗುತ್ತೆ. ವಾಟ್ ಈಸ್ ಸ್ಕಿನ್ ಸ್ಟ್ರಕ್ಚರ್ ಅಂದ್ರೆ ಏನು, ಇದನ್ನ ಫಸ್ಟ್ ಕಲ್ತ್ಕೊಳ್ಬೇಕು. ನಿಜವಾಗ್ಲೂ 1 hour 2 hours ಎಲ್ಲ ಮೇಕಪ್ ಮಾಡೋದು ನೆಸೆಸಿಟಿ ಇದೆಯಾ? ಬೀಯಿಂಗ್ ಅ ಮೇಕಪ್ ಆರ್ಟಿಸ್ಟ್ ನಾನು ನಿಜವಾಗ್ಲೂ ಇವತ್ತು 40 minutesಗಿಂತ ಜಾಸ್ತಿ ಮೇಕಪ್ ಸಾರಿ ಹೇರ್ ಸ್ಟೈಲ್ ಯಾವತ್ತೂ ಮಾಡೇ ಇಲ್ಲ. ಸೊ ಮಿನಿಮಲ್ ಪ್ರಾಡಕ್ಟಲ್ಲಿ ಮಿನಿಮಮ್ ಟೈಮಲ್ಲಿ ನಾವು ಎಷ್ಟು ಬೆಸ್ಟ್ ಆಫ್ ದ ಬೆಸ್ಟ್ ಕೊಡ್ಬೋದು ಅಷ್ಟು ಕೊಟ್ಟಾಗ ಮಾತ್ರನೇ ಒಂದು ಬ್ರೈಡಲ್ ಸಕ್ಸಸ್ ಆಗೋದು. ಅಂದರೆ ಒಂದು ಶಿಲೆಗೆ ಇಷ್ಟು ಹೊಳಪನ್ನು ಬರ್ಸೋದಕ್ಕೆ ಸಾಧ್ಯ ಆದರೆ ಅದಷ್ಟನ್ನು ನಾವು ಹಚ್ಕೊಂಡೋಗಲು ನಮಗೂ ಅದು ಚೆನ್ನಾಗಿ ಆಗುತ್ತೆ ಅನ್ನೋ ವಿದ್ಯೆ ಅವ್ರಿಗೆ ಆವಾಗಲೇ ಗೊತ್ತಿತ್ತು. ಕೆಮಿಕಲಲ್ಲಿ ಬರೋ ರಿಸಲ್ಟ್ಗಿಂತ ಡಬಲ್ ದ ರಿಸಲ್ಟ್ ನಾವು ಆಯುರ್ವೇದದಲ್ಲೇ ತರ್ಬೋದು. ಬಟ್ ಒಂದು ಫಾರ್ಮುಲಾ ತಿಳ್ಕೊಳ್ಬೇಕು. ಯಾವ ಮೆಟಲ್ಲು ನಮ್ಮ ಬಾಡಿ ಒಳಗಡೆ ಪೆನಿಟ್ರೇಟ್ ಆಗೋದೇ ಇಲ್ಲ. ಕೆಮಿಕಲ್ ಒಂದು ಸ್ವಲ್ಪ ದಿವಸಕ್ಕೆ 20-30 ಡೇಸ್ಗೆ ನಿಮಗೆ ರಿಸಲ್ಟ್ ಕೊಟ್ಟಂಗೆ ಅನಿಸುತ್ತೆ. ಬಟ್ ಲೇಟ್ರ್ ಆನ್ ಅದು ಅಡ್ವರ್ಸ್ ಆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ 5 ಸ್ಟೆಪ್ಸು 2000 ವರ್ಷಗಳ ಹಿಂದೆನೇ ಇತ್ತು.